ಉಗ್ರರ ಅಟ್ಟಹಾಸದಲ್ಲಿ ನೌಕಾಪಡೆಯ ಲೆಫ್ಟಿನೆಂಟ್ ಹುತಾತ್ಮರಾಗಿದ್ದಾರೆ. ದೆಹಲಿಯಲ್ಲಿ ವಿನಯ್ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಲಾಗುತ್ತಿದೆ. ನಿನ್ನೆಯ ಮಹಾ ದುರಂತದಲ್ಲಿ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರು ನಿನ್ನೆ ಹುತಾತ್ಮರಾಗಿದ್ರು. ಸದ್ಯ ಈಗ ಪತಿಗೆ ಭಾವುಕರಾಗಿ ನಮನವನ್ನ ಸಲ್ಲಿಸಿದ್ದಾರೆ. ಅವರ ಪತ್ನಿ ಒಂದಿಷ್ಟು ಪ್ರವಾಸಿಯ ನಿಟ್ಟಿನಲ್ಲಿ ಅಲ್ಲಿ ಹೋಗಿದ್ರು, ಆದರೆ ಮಹಾ ದುರಂತ ಬೇರೆ ರೀತಿಯಾಗಿ ಅಂತ್ಯವನ್ನ ಕಂಡಿದೆ. ಸದ್ಯ ಕೊನೆಗೆ ಪತಿ ವಿನಯ್ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸ್ತಿದ್ದಾರೆ. ಈ ಕ್ಷಣ ನೋಡೋದಕ್ಕಾಗೋದೇ ಇಲ್ಲ. ಎಂಥವರಾದರೂ ಕೂಡ ಕಣ್ಣಂಚಿನಲ್ಲಿ ನೀರು ಬರುತ್ತೆ. ಹುತಾತ್ಮರಾಗಿದ್ದಾರೆ. ಇವರು ನೌಕಾಪಡೆಯ ಲೆಫ್ಟಿನೆಂಟ್ ಆಗಿದ್ರು ವಿನಯ್ ನಲ್ವಾರ್ ಅವರು. ಈಗ ಅಂತಿಮ ನಮನವನ್ನ ಸಲ್ಲಿಸ್ತಿದ್ದಾರೆ. ಈ ದೃಶ್ಯ ನೋಡ್ತಾ ಇದ್ದೀವಿ. ನಿನ್ನೆ ಯಾವ ರೀತಿಯಾಗಿತ್ತು, ಆರಾಮಾಗಿ ಒಂದಿಷ್ಟು ಸಮಯ ಒಟ್ಟಿಗೆ ಕಳಬೇಕು. ಯಾಕಂದ್ರೆ ನೌಕಾಪಡೆಯ ಲೆಫ್ಟಿನೆಂಟ್ ಅಂದ್ರೆ ಹೆಚ್ಚಿನ ಜೀವನದ ಭಾಗ ಅವರು ಡ್ಯೂಟಿಯಲ್ಲಿ ಕಳೆದಿರ್ತಾರೆ. ಆದರೆ ಸ್ವಲ್ಪ ತಮ್ಮವರ ಜೊತೆ ಇತ್ತೀಚೆಗಷ್ಟೇ ಮದುವೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇತ್ತು. ಆದರೆ ಪತ್ನಿ ಜೊತೆ ಬಂದಿದ್ರು. ಇಂಥ ಹೊತ್ತಿನಲ್ಲಿ ಉಗ್ರರ ಗುಂಡಿನ ದಾಳಿಗೆ ನಿನ್ನೆ ಸಾವನ್ನಪ್ತಾರೆ. ಸದ್ಯ ಅವರ ಅಂತಿಮ ನಮನವನ್ನು ಸಲ್ಲಿಸುವಂತ ಆಗ್ತಿದೆ. ನಿಜಕ್ಕೂ ನೋಡೋಕ್ಕಾಗಲ್ಲ. ನಿನ್ನೆಯಿಂದ ಈ ದೃಶ್ಯ ನೋಡಿದ ಮೇಲೆ ಕಣ್ಣಂಚಲ ನೀರು ಒಂದು ಕಡೆ ಆದರೆ ಈ ಉಗ್ರರಿಗೆ ತಕ್ಕ ಪಾಠ ಕಲಿಸಲೇಬೇಕೆನ್ನುವಂಥ ರೋಷ ಉಕ್ಕುತ್ತೆ. ಸದ್ಯ ಹುತಾತ್ಮ ಆಗಿರುವಂತಹ ವಿನಯ್ ಅವರಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಯಾವ ರೀತಿಯಾಗಿ ಮಾಡಬೇಕು, ಯಾಕಂದರೆ ಲೆಫ್ಟಿನೆಂಟ್ ಅವರು ನಮನವನ್ನು ಸಲ್ಲಿಸಲಾಗ್ತಿದೆ. Because of him that the world is still surviving.